ಕಡಲೆಕಾಯಿ ಪರಿಷೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಫ್ರೀ ಅಂತ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ. ಐ ಹೋಪ್ ಆ್ಯಂಡ್ ಪ್ರೇ ಮನೆಯಿಂದ ಚೀಲ ತೊಗೊಂಡು ಹೋಗೋದು ಮರ್ತಿರಲ್ಲ. ಒಂದು ವೇಳೆ ಮರೆತು ಅಂಗಡಿಯವ್ರು ಕೊಡೋ ಪೇಪರ್ ಬ್ಯಾಗಲ್ಲಿ ಕಡಲೆಕಾಯಿ ಮನೆಗೆ ತೊಗೊಂಡು ಬಂದರೆ ಏನು ಮಾಡೋದು ಆ ಬ್ಯಾಗ್ನ? ಮನೆಗೆ ಹೋದ ತಕ್ಷಣ ಇದನ್ನ ವೆಟ್ ವೇಸ್ಟ್ ಅಲ್ಲಿ ಹಾಕ್ತೀವಿ. ಕಡಲೆಕಾಯಿ ಸಿಪ್ಪೆನ ಪೇಪರ್ನ ಡ್ರೈ ವೇಸ್ಟ್ ಹಾಕ್ತೀವಿ. ಮನೆಗೆ ಹೋದ ತಕ್ಷಣ ಪೇಪರ್ ಬ್ಯಾಗ್ನ ಏನು ಮಾಡ್ತೀರಾ? ಒಣಕಸಕ್ಕೆ ಹಾಕ್ತೇವೆ, ಇಲ್ಲಾಂದ್ರೆ ಇಫ್ ಇಟ್ ಕುಡ್ ಬಿ ರೀಯೂಸಬಲ್ ವಿ ಕ್ಯಾನ್ ರೀಯೂಸ್, ಬಟ್ ಒಣಕಸಕ್ಕೆ ಹಾಕ್ತೇವೆ. 2 ವರ್ಷದ ಮಗು ಥರ ಕೈ ಇಟ್ಕೊಂಡು ಓಡಾಡಬೇಡಿ, ಒಂದು ಚಿಕ್ಕ ಬೇಬಿ ಪಾಪು ಥರ ಎತ್ಕೊಳ್ಳಿ. ಮನೆಗೆ ಬಂದಮೇಲೆ ಹಾಳಾಗೋ ತನಕ ಒಂದು ಕಡೆ ಇಟ್ಬಿಡ್ಬೇಡಿ. ಕಡಲೆಕಾಯಿ ಅಲ್ಲ, ಪೇಪರ್ ಬ್ಯಾಗು. ಮನೆಗೆ ಬರ್ತಿದ್ದಂಗೆ ಅಷ್ಟು ಸುರಿದ್ಬಿಡಿ ಬಟ್ಟೆ ಬ್ಯಾಗಿಗೋ ಅಥವಾ ಪಾತ್ರೆಗೋ. ಈ ಬೆಂಗಳೂರು ಕಷ್ಟಪಟ್ಟು ಮಾಡಿರೋ ಪೇಪರ್ ಬ್ಯಾಗ್ ಹರಿದೋಗೋ ತನಕ ಕಾಯ್ಬೇಡಿ. ಮನೆ ಹತ್ರ ಇರೋ ಸ್ಟ್ರೀಟ್ ವೆಂಡರ್ಸ್ಗೆ ಕೊಡಿ. ಒಂದು ವೇಳೆ ಹರಿದೋಗಿದ್ರೆ ಕಸಕ್ಕಲ್ಲ, ರೀಸೈಕಲ್ ಮಾಡಕ್ಕೆ ಕೊಡಿ.